ಭಾರತ ದೇಶದಿಂದ ಬ್ರಿಟಿಷರು ತೊಲಗಬೇಕಂತ ಆಂದೋಲನ ಶುರುವಾಗಿತ್ತು. ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಅನ್ನು ತೊಲಗಿಸಲು ನಾವೆಲ್ಲರೂ ಆಂದೋಲನವನ್ನು ಮಾಡಬೇಕಾಗಿದೆ ಅಂತ ಹೇಳ್ತಾ ನೆರೆದಿರುವಂತ ಎಲ್ಲಿ ಪ್ರಾರಂಭಿಸಿದ್ದಾರೆ. ಬಂಧುಗಳೇ, ನಮ್ಮ ಕಾರ್ಯಕರ್ತರು ತಾವೆಲ್ಲರೂ ಸುಸ್ತಾಗಿದ್ದೀರಿ ಅಂತ ಅನಿಸ್ತಾ ಇದೆ. ಬಹಳ ಒಂದು ಆಕ್ರೋಶ ಇರಬೇಕು ನಿಮ್ಗೆ. ನಾನು ಇವತ್ತು ಒಂದು ಮಾತು ಹೇಳಿಕ್ಕೆ ಇಷ್ಟಪಡ್ತೇನೆ. ಬಹಳ ದೂರದಿಂದ ನೀವು ಬಂದಿದ್ದೀರಿ. ರಾಜ್ಯಾಧ್ಯಕ್ಷರು ಪ್ರತಿನಿತ್ಯ ಒಂದು ದಿವಸ ಬಿಟ್ಟಿಲ್ಲ. ಅವರು ದಿನಾಲು ಈ ಕಾರ್ಯಕ್ರಮ ಬೇರೆ ಬೇರೆ ಜಿಲ್ಲೆಗೆ ಹೋಗಿ, ಇವತ್ತು ನಿನ್ನೆ ಚಿಕ್ಕಮಗಳೂರಿನಲ್ಲಿದ್ರು, ಇವತ್ತು ಬೆಳಿಗ್ಗೆ ಇವತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಯಲ್ಲಾಪುರದಲ್ಲಿ ಇದ್ದಾರೆ. ಅಂದ್ರೆ ನಮ್ಮ ರಾಜ್ಯಾಧ್ಯಕ್ಷರ ಒಂದು ಚಾಲೆಂಜ್ ಏನು ಅಂತ ನೋಡಿ ಮುಂದಿನ ದಿವಸದಲ್ಲಿ ರಾಜ್ಯದ ನಾವು ಇವತ್ತು ನೆನೆಸ್ಕೊಳ್ಬೇಕು. ಅವರ ಪಾದಗಳಿಗೆ ನಾವು ನಮಸ್ಕಾರಗಳನ್ನು ಮಾಡಬೇಕು. ಯಾಕಂದ್ರೆ ಭಾಗ್ಯ ಲಕ್ಷ್ಮಿ ಯೋಜನೆ ಅವಾಗ ಸೈಕಲ್ ಅನ್ನು ತಂದಿರುವಂತ ಏಕೈಕ ನಮ್ಮ ಅವಾಗಿನ ಮುಖ್ಯಮಂತ್ರಿ ಅಂದ್ರೆ ಅವರು ಯಡಿಯೂರಪ್ಪಾಜಿ ಅವರು ಅಂತ ಹೇಳಿಕೆ ನಾವು ಇವತ್ತು ಇಷ್ಟಪಡ್ತಾ ಇದ್ದೇವೆ. ಬಂಧುಗಳೇ, ಬಹಳಷ್ಟು ವಿಚಾರ ಮಾಡಿ ನಮ್ಮ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ಬಂದಿದ್ದಾರೆ. ನಾವೆಲ್ಲರೂ ಇವತ್ತು ಮಹಿಳೆಯರ ವಿಚಾರ ಮಾಡಬೇಕು. ಇವತ್ತು ದೌರ್ಜನ್ಯ ನಡೀತಾ ಇದೆ, ಅತ್ಯಾಚಾರಗಳು ನಡೀತಾ ಇದೆ, ಇವತ್ತು ಆತ್ಮಹತ್ಯೆಗಳ ಪ್ರಕರಣಗಳು ಕೂಡ ನಡೀತಾ ಇದೆ. ಆದ್ರೆ ಕಾಂಗ್ರೆಸ್ ಸರ್ಕಾರ ಮಾತ್ರ ಇವತ್ತು ಕಣ್ಮುಚ್ಚಿ ಕೂತ್ಕೊಂಡು ಪೊಲೀಸರ ಒಂದು ಏಟನ್ನು ನಮ್ಮ ಕಾರ್ಯಕರ್ತರು ಇವತ್ತು ಅನುಭವಿಸಬೇಕಾಗಿದೆ. ಯಾವುದೇ ಚಿಕ್ಕ ಒಂದು ಪ್ರಾಬ್ಲಮ್ ಆದ್ರೂ ಕೂಡ ಅವರನ್ನು ಎತ್ತಂಗಡಿ ಮಾಡಿಕೊಂಡು ಹೊಡೆಯುವಂತ ಕೆಲಸವನ್ನು ಪೊಲೀಸ್ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ನಾನು ಅವತ್ತು ಹೇಳಿದ್ದೆ, ಇವತ್ತು ಹೇಳ್ತೇನೆ, ಕಾಯ್ದಿರಿ. ಇನ್ನು ಮುಂದೆ